ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ರೆ ಕೇವಲ 17 ಗಂಟೆ. ಸರ್ಕಾರ ಹೇಳೋದೊಂದು ಮಾಡೋದೊಂದು. ಸರ್ಕಾರ ಹೇಳಿತ್ರಿ, ನಾವು ರೆಡಿ. ನೀವು ಏನೇನು ಕೇಳ್ತೀರಿ ಕೇಳ್ರಿ, ಏನು ಮಾಡಿಲ್ಲ ಹೇಳ್ರಿ, ನಾವು ಮಾಡ್ತೀವಿ. ಮಾಡಿಲ್ಲದ್ದು ಏನಾರು ಇದ್ರೆ ಹೇಳ್ರಿ, ಮಾಡ್ತೀವಿ. ಮಾಡಿದ್ದನ್ನು ಹೇಳ್ತೀವಿ, ಇವತ್ತು ಮಾಡಿದ್ದನ್ನು ಹೇಳಿದ್ದೀವಿ, ಮಾಡ್ತಾಯಿದ್ದೀವಿ. ಕೇಳೋರು ಅವ್ರವ್ರಲ್ಲಿಗೆ ಸಜ್ಜಿಲ್ಲ. ಅಲ್ಲಿ ಅವ್ರೇನು ಕೇಳಿದರು? ಸಣ್ಣ ಸಣ್ಣ ವಿಷಯ ಕಾಲಹರಣ ಆಯ್ತು ಅಧಿವೇಶನದಲ್ಲಿ. ಏನು ನಾವು ಮಾಡಿದ್ದೀವ? ರೂಲಿಂಗ್ ಪಾರ್ಟಿಯವ್ರು ನಾವು ಮಾಡಿದ್ದೀವ? ಯಾವ್ರಿಗೆ ಆದ್ಯತೆ ಕೊಡಬೇಕನ್ನೋದು ಅಪೋಸಿಷನ್ನವ್ರು ಬಿಟ್ಟು ಕೊಟ್ಟಿದ್ದು. ಆದ್ಯತೆ ಕೊಟ್ಟು ನಮ್ಮನ್ನು ಕೇಳಲಿಲ್ಲ. ಆದಾಗ್ಯೂ ನಾವು ಏನು ಮಾಡೋದು ಮಾಡಿದ್ದೀವಿ ಅನ್ನೋ ಏನು ಮಾಡಿದ್ದೀವಿ ಹೇಳಿದ್ದೀವಿ. ಏನು ಮಾಡಬೇಕಾದ್ರು ಮುಂದೇನು ಮಾಡ್ತೀವಿ ಅನ್ನೋದು ಕೃಷ್ಣ ಮೇಲ್ದಂಡೆ. ಮುಳುಗಡೆ ಸಂತರಿಸಿ ಎಷ್ಟು ವರ್ಷ ಆಯಿತು? 1 ಎಕರೆ 40 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದೀವಿ. ನೀರಾವರಿಗೆ 30 ಲಕ್ಷ ಒಣಬೇಸಾಯ ಘೋಷಣೆ ಮಾಡಿದ್ದೀವಿ. ಇನ್ನೂವರೆಗೆ ಗೆಜೆಟ್ ಮಾಡಿಲ್ಲ. ಇವ್ರು ಏನಂತ ಕೇಳ್ತಾರೆ ನಮ್ಮನ್ನು? ಅಪೋಸಿಷನ್ ಪಾರ್ಟಿಯವ್ರಿಗೆ ಏನು ನೈತಿಕತೆ ಇದೆ ಇವ್ರಿಗೆ? ಮಾದಾಯಿ ಪರಿಸರದ ಒಂದು ಇದನ್ನು ಪರ್ಮಿಷನ್ ಕೊಡ್ತಾ ಇಲ್ಲ. ಇವರೇನು ಉತ್ತರ ಕರ್ನಾಟಕದ ಬಗ್ಗೆ ಕೇಳ್ತಾರೆ? ಇವರು ಪರಿಹಾರ 8 ವರ್ಷಗಳಿಂದ ಕೊಟ್ಟಿಲ್ಲ. ನಾವು ಕೊಡ್ತಾ ಇದ್ದೀವಿ. 40 ಲಕ್ಷ ನೀರಾವರಿ, 30 ಲಕ್ಷ ಒಣಬೇಸಾಯ. ಡೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಸಿ ಎಮ್ ಅವ್ರು ಬಂದು ಹಂಚ್ತಾರೆ. ಇದೇ ತಿಂಗಳಲ್ಲಿ ಸಾಧ್ಯ ಆದರೆ ಡೇಟ್ ಸಿ ಎಮ್ ಅವ್ರು ಬಂದು ಚಾಲನೆ ಕೊಡ್ತಾ ಇದ್ದೀವಿ. ಇದೇ ತಿಂಗಳಲ್ಲೇ ಮಾಡ್ತೀವಿ. ಹಿಂದೆ ಸರಿ ಪ್ರಶ್ನೆ ಇಲ್ಲ. ಕಾಣಲು ನಿಮ್ಗೆ ಅಪೋಸಿಷನ್ದವ್ರು ಕಾಣಲು, ನಮ್ಗೆ ಕಾಣ್ತಾವೆ. ರಸ್ತೆಗಳು ಯಾವಾಗ ಏನು ಎಲ್ಲರಿದ್ದಾಗ ಮಾಡಿಬಿಟ್ಟಾರ? ನಾನು HKDB ಅಧ್ಯಕ್ಷಿದ್ದೆ. ಅಧ್ಯಕ್ಷಿದ್ದೆ. SM ಕೃಷ್ಣ ಅವರಿದ್ದಾಗ ನಾನು HKDB ಅಧ್ಯಕ್ಷಿದ್ದೆ. ಆವಾಗ ನಾವು ಏನು ಮಾಡಿದ್ವಿ. ಅದಕ್ಕಿಂತ ಮುಂಚೆ ನೋಡಕ್ಕೆ ಬಂದಿದ್ದೆ. ಆವಾಗ ಏನಿತ್ತು ನನಗೆ ಗೊತ್ತು. ಸರ್ಕಾರ ಏನು ಮಾಡ್ಬೇಕಂದ್ರೆ ಮಾಡ್ತಾ ಇದೆ. ಏನು ಮಾಡಿಲ್ಲ ಅಂತ ಹೆಂಗೆ ಹೇಳ್ತೀರಿ? ಕಣ್ಣಿಗೆ ಕಾಣಿಸು. ಯಾವಾಗ ಕಾಣಿಸಿಲ್ಲ? ಈ ಒಟ್ಟ ಕಾಣಿಸ್ತಾ ಇದ್ದಾವ.